ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್. ನಾನು ಇವತ್ತು ಕಿಚನ್ ಟೂರ್ ಮಾಡತ್ತೀನಿ. ಬರ್ರಿ ನಮ್ಮದು ಹಳ್ಳಿ ಒಳಗಿಂದ ಅಡುಗೆ ಮನೆ ಯಾವ ರೀತಿ ಐತೆ ಅನ್ನೋದು ನೋಡೋಣ. ಇದು ಹಾಲ್ ಒಳಗಿಂದ ಸ್ಟಾರ್ಟಿಂಗ್ ಎಂಟ್ರಿ. ಅಡುಗೆ ಮನೆ ಭಾಳ ದೊಡ್ಡದೈತಿ. ಇನ್ನೊಂದು ಏನಂದ್ರೆ ಅಡುಗೆ ಮನೆಯೊಳಗೆ ನಾವು ದೇವ್ರ ರೂಮು ಮಾಡ್ಕೊಂಡೀವಿ. ಆಲ್ಮೋಸ್ಟ್ ಹಳ್ಳಿ ಒಳಗೆ ಅದೇ ಟೈಪ ಇರ್ತೈತಿ. ಇವಾಗ ಅಂದ್ರೆ ಬೇರೆ ಬೇರೆ ಮಾಡ್ತಾರೆ, ಅಂದ್ರೆ ಸಪ್ರೇಟ್ ರೂಮ್ ಮಾಡ್ಕೊಂಡಿರ್ತಾರೆ. ನಮ್ಮದು ಅಡುಗೆ ಮನೆಯೊಳಗೆ ಐತಿ. ಸ್ಟಾರ್ಟಿಂಗ್ ಡೋರ್ ಬ್ಯಾಕ್ ಸೈಡ ಈ ಥರ ಒಂದು ಕಬೋರ್ಡ್ ಐತಿ. ಇದ್ರೊಳಗೆ ನಾವು ಈಗ ಏನಾರ ಕಾಳು ಉಳಿದಿರ್ತಾವಲ್ಲ, ಕಾಳು ಆಮೇಲೆ ನೋಡ್ತಿರ್ಬೋದು ನೀವು ಪ್ಲಾಸ್ಟಿಕ್ದು ಗ್ಲಾಸ್, ಮಿಕ್ಸಿ ಇಟ್ಕೊಂಡೀವಿ. ಈ ಕಡೆ ಸೈಡ್ ಬಂದ್ರೆ ಉಳಿದಿರೋವಂಥ ಕಾಳೆಲ್ಲ ಇಟ್ಕೊಂಡಾರ. ಆಮೇಲೆ ಅದು ಯೂಸ್ ಮಾಡಿದ ಬ್ರಷ್ ಅಲ್ಲ, ಅಂದ್ರೆ ಬಟ್ಟೆ ತೊಳೆಯೋದು ಹೊಸ ತಂದಿದ್ರೆ ಹಂಗೆ ಇಟ್ಟಾರ. ಆಮೇಲೆ ಇಲ್ಲಿ ಸ್ವಲ್ಪ ಪ್ಲೇಟ್ಸ್ ಎಲ್ಲ ಕಟ್ಟಿಟ್ಟಾರ, ಜಾಸ್ತಿ ಇದ್ದಿದ್ವು ಅಂದರೆ ಎಕ್ಸ್ಟ್ರಾ. ಹಿಂಗೆ ಯಾರಾದರೂ ಬಂದ್ರೆ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇದು ಕೊಬ್ಬರಿ, ಇದ್ರ ಸುತ್ತ ಹತ್ತಿ ಇದನ್ನು ಬರ್ತಾರೆ, ಏನದು ಫೆನ್ಸಿಲ್ಲ, ಯಾಕಂದ್ರೆ ಇರ್ವಿ ಕಾಟ ಜಾಸ್ತಿ ಆಗೈತಿ. ಈ ಕಬೋರ್ಡ್ ಹೆಂಗಂದ್ರೆ ಒಂಥರ ಸ್ಟೋರ್ ರೂಮ್ ಇದ್ದಂಗೆ. ಹಳ್ಳಿ ಒಳಗೆ ಸಪ್ರೇಟ್ ಸ್ಟೋರ್ ರೂಮ್ ಅದು ಏನು ಮಾಡೋಂಗಿಲ್ಲ. ಆಮೇಲೆ ಈ ಕಡೆ ಬಂದರೆ ಮಿಕ್ಸಿ ಜಾರ್, ಆಮೇಲೆ ಟಿಫನ್ ಬಾಕ್ಸಸ್ ಈ ಥರ ಎಲ್ಲ ಇಟ್ಕೊಂಡಾರ. ಇನ್ನು ಗ್ಯಾಸಿನ ಮೇಲೆ ಮಾಡ್ತೇವಲ್ಲ ಪಾತ್ರೆ, ನಮ್ಮ ಕಡೆ ಬೋಗಾನಿ ಅಂತೀವಿ, ದಬ್ರಿ ಅಂತೀವಿ, ಅಂಥವೆಲ್ಲ ಇಟ್ಕೊಂಡಾರ. ಅಂದ್ರೆ ಒಲಿನೂ ಯೂಸ್ ಮಾಡ್ತಾರೆ, ಬಟ್ ರೇರ್ ಅಂತ ಹೇಳ್ಬೋದು. ಏನಾರ ಹಿಂಗೆ ದೊಡ್ಡ ಫಂಕ್ಷನ್ ಅದು ಇದ್ದಾಗ ಆವಾಗ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಾಗೈತಲ್ಲ ಅಡುಗೆ ಮಾಡೋದು, ಅವಾಗ ಒಲೆ ಮೇಲೆ ಮಾಡ್ತಾರೆ. ಇನ್ನು ಮಿಕ್ಕಿದ ಟೈಮ ಗ್ಯಾಸಿನ ಮೇಲೆ ಮಾಡ್ಕೋತಾರೆ. ಇಲ್ಲಿ ಮ್ಯಾಲೆಲ್ಲ ದೊಡ್ಡ ದೊಡ್ಡ ಬುಟ್ಟಿ, ಆಮೇಲೆ ದಬ್ರಿ ಎಲ್ಲ ದಬ್ಬಾಕ್ಯಾರ. ಇದನ್ನು ಅಷ್ಟು ಏನಾರ ಫಂಕ್ಷನ್ಸ್ ಅದು ಇದ್ದಾಗ ಅಷ್ಟೇ ಯೂಸ್ ಮಾಡ್ತಾರೆ. ಇನ್ನು ಇವೆಲ್ಲ ಡಬ್ಬಿಗಳು ಹಿಟ್ಟು ಆಮೇಲೆ ಕಾಳೆಲ್ಲ ಹಾಕಿಟ್ಕೊಂಡಾರ. ಇನ್ನು ಕೆಳಗಿನ ಸ್ವಲ್ಪ ಒಳಗೆ ಡೈಲಿ ಅಂದರೆ ರೇಷನ್ ಅಕ್ಕಿ ಇರ್ಬೋದು, ಹಿಟ್ಟು ಅದೆಲ್ಲ ಇಟ್ಕೊಂಡಿರ್ತಾರೆ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಪ್ಲೇಟ್ಸ್ ಎಲ್ಲ ಈ ಕಡೆ ಇಟ್ಕೊಂಡೀವಿ. ಮಿಕ್ಕಿದೆಲ್ಲ ಕಟ್ಟಿಟ್ಟಾರ ಹತ್ತಿ. ಇದು ಊರಾಗಿನ ಮನೆಯೊಳಗೆ ಅತ್ತಿ ಮಾಮ ಅಷ್ಟೇ ಇರ್ತಾರೆ. ನಾನು ನನ್ನ ಹಸ್ಬೆಂಡ್, ಆಮೇಲೆ ನಮ್ಮದು 5 ಮಂತ್ ಬೇಬಿ ಐತಿ. ನಾವೆಲ್ಲ ನಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಾರಲ್ಲ ಅಲ್ಲಿರ್ತೀವಿ. ಏನಾದರೂ ಫಂಕ್ಷನ್ ಇದ್ರೆ ಆಮೇಲೆ ರಜೆ ಇದ್ರೆ ಅಷ್ಟು ಬಂದಿರ್ತೀವಿ ಊರಿಗೆ. ಹಾಗಾಗಿ ಅತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡಿರ್ತಾರೆ. ಇಲ್ಲೆಲ್ಲ ಒಲೆ ಮೇಲೆ ಮಾಡೋದು ಬಾಂಡೆ ಇಟ್ಕೊಂಡಾರ. ಆಮೇಲೆ ಕೆಳಗೆ ಗ್ಲಾಸ್, ವಾಟೆ, ಚರ್ಗಿ ಈ ಥರ ಎಲ್ಲ ಇಟ್ಕೊಂಡಾರ. ಇದ್ರೊಳಗೆ ಪೂಜೆದ ಐಟಮ್ಸ್ ಎಲ್ಲ ಇಟ್ಕೊಂಡಾರ. ನಮ್ಮದು ಪೂಜೆ ರೂಮ್ ಆವಾಗಲೇ ಹೇಳ್ದಂಗೆ ಅಡುಗೆ ಮನೆಯೊಳಗೆ ಐತಿ. ಆಮೇಲೆ ನೀರು ಕುಡಿಯೋಕೆ ನಾವು ಹಂಡೆ ಆಮೇಲೆ ಟಾಕಿ ಯೂಸ್ ಮಾಡ್ತೀವಿ. ಮಿಕ್ಕಿದಕ್ಕೆಲ್ಲ ನಳ ಅದಾವೆ. ಬೆಳಗ್ಗೆ ಪೂಜೆ ಮಾಡಿದ್ರು ಅತ್ತಿ. ಇವಾಗ ನಾನು ಮಧ್ಯಾಹ್ನ ಶೂಟ್ ಮಾಡತ್ತೀನಿ. ದೀಪ ಎಲ್ಲ ಶಾಂತ ಆಗೈತಿ. ದೇವ್ರ ಮನೆಯೂ ಸ್ವಲ್ಪ ಸಂದನ ಆಗೈತೆ ನಮ್ದು, ಅಂದ್ರೆ ಒಬ್ರಿಗೊಂದು ಪೂಜೆ ಮಾಡ್ಬೋದು. ಆಲ್ಮೋಸ್ಟ್ ಹಳ್ಳಿ ಕಡೆ ಸೈಡ್ ಈ ಥರ ಕಟ್ಟಿನೇ ಇರ್ತಾವೆ. ಅಂದ್ರೆ ಸಿಟಿ ಒಳಗೆ ಹೆಂಗಿರ್ತಾವೆ ಅಂದ್ರೆ, ಸಿಟಿ ಒಳಗೆ ಇವಾಗ ಹಳ್ಳಿ ಒಳಗೂ ಅದೇ ಥರ ಮಾಡತ್ತಾರೆ. ಕೆಳಗೆ ಮಾಡ್ಕೊಂಡಿರ್ತಾರೆ, ಪೂರ್ತಿ ಕಟ್ಟಿರ್ತಾರೆ. ಬಟ್ ನಮ್ಮ ಕಡೆ ಈ ಥರ ಮಾಡ್ಯಾರ ನೋಡ್ರಿ. ಆಮೇಲೆ ಅಡುಗೆ ಮನೆಯೊಳಗೆ ಇನ್ನೊಂದು ಡೋರ್ ಕೊಟ್ಟೇವೆ ನಾವು ಬ್ಯಾಕ್ ಸೈಡ್. ಅಂದ್ರೆ ಪಾತ್ರೆ ತೊಳ್ಯಾಕೆ ಆಮೇಲೆ ಬಟ್ಟೆ ತೊಳ್ಯಾಕದು ಹೊರಗೆ ಹೋಗ್ಬೋದು. ಇನ್ನು ಇಲ್ಲೇ ಒಲೆ ಮೇಲೆ ನಮಗೆ ಒಗ್ಗರ್ನಿಗೆ ಬೇಕಲ್ಲ, ಅಂದ್ರೆ ಮಸಾಲ ಐಟಮ್ಸ್ ಇರ್ಬೋದು, ಅಂದರೆ ಜಲ್ದಿನ ನಮ್ಗೆ ಅಡುಗೆ ಮಾಡೋಕ್ಕೆ ಸಿಗೋವಂಥ ಐಟಮ್ಸ್ ಇಲ್ಲಿ ಇಟ್ಕೊಂಡೇವಿ. ಇನ್ನು ಒಲೆ ಅಂತೂ ಕಂಪಲ್ಸರಿ ಎಲ್ಲರ ಮನೆಯಾಗ ಇರ್ತೈತಿ ಹಳ್ಳಿ ಸೈಡ್. ಬೆಳಗ್ಗೆ ಎದ್ದು ಒಲೆ ಪೂಜೆ ಮಾಡೋದ್ರಿಂದನೇ ಡೇ ಸ್ಟಾರ್ಟ್ ಆಕೈತೆ ಅಂತ ಹೇಳ್ಬೋದು. ಇಲ್ಲೊಂದು ಸಿಂಕ್ ಕೊಟ್ಟಾರ. ಸ್ವಲ್ಪ ಪಾತ್ರೆ ಇದ್ರೆ ಇಲ್ಲಿ ಅತ್ತಿಯವರು ಆಲ್ಮೋಸ್ಟ್ ಹೊರಗಡೆನೇ ತೊಳೆಯೋದು. ನಾನಿದ್ದಾಗ ಮಾತ್ರ ಇಲ್ಲಿ ಸಿಂಕ್ ಒಳಗೆ ತೊಳಿತೀನಿ.